Welcome to our channel. Hi, hello friends. Welcome back to our channel. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನೀಗ ಕ್ಲೀನಿಂಗ್ ಎಲ್ಲ ಉಂಟು. ಪಾತ್ರೆ ಎಲ್ಲ ತೊಳೆದಿಟ್ಟೆ. ಈಗ ಸ್ವಲ್ಪ ಕ್ಲೀನ್ ಮಾಡುವ ಅಂತ, ಕಿಚನ್ ಕ್ಲೀನ್ ಮಾಡುವ ಅಂತ. ಇವತ್ತು ಫುಲ್ಲು ಮಳೆ. ನೋಡಿ, ಇವತ್ತು ಮೀನು ಮಾರ್ಕೊಂಡು ಬಂದಿದ್ರು. ಅದರಿಂದ ಬಂಗುಡೆ ಮತ್ತು ಬೂತಾಯಿ ತಗೊಂಡಿದ್ದೆ. ಎಷ್ಟು ಚೀಪ್ ಅಂದರೆ ತುಂಬ ಕಮ್ಮಿ ಆಯ್ತಾ ಇತ್ತು. ಅಲ್ಲಿ ನಮ್ಮ ವಿಟ್ಲದಲ್ಲಾದ್ರೂ ಉಂಟಲ್ಲ, ಎಷ್ಟು ಕಾಸ್ಟ್ಲಿ ಇರ್ತಿತ್ತು. ಇಲ್ಲಿ ನೋಡಿ, ಇಷ್ಟು ಮೀನಿಗೆ ನೋಡಿ, ಇಷ್ಟು ಮೀನಿಗೆ 150 ರೂಪಾಯಿ. ಅದು ಕೂಡ ಎಷ್ಟು ಫ್ರೆಶ್ ಉಂಟು ನೋಡಿ, ಸೂಪರ್. ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಬಂಗುಡೆ ಮತ್ತು ಬೂತಾಯಿ ಎರಡನ್ನೂ ತಗೊಂಡು ಇದೊಂದು ಸ್ವಲ್ಪ ಹೋಗಿದ ಅಂತ ನೋಡಿ, ಫ್ರೆಶ್ ಮೀನು. ಎಂತಂದರೆ ಬಂಗುಡೆಯನ್ನು ನಾಳೆಗೆ ಇಡ್ತೇನೆ. ಇವತ್ತು ಬೂತಾಯಿ ಫ್ರೈ ಮತ್ತು ಬೂತಾಯಿ ಸಾರು ಮಾಡ್ತೇನೆ. ಬಂಗುಡೆ ನಾಳೆ ಫ್ರೈ ಮಾಡಿದರೆ ಫಿನಿಶ್. ಇವತ್ತು ಬುಧವಾರ ಅಲ್ವಾ, ಗುರುವಾರ. ಓಕೆ, ನಾನೀಗ ಎಂತಂದ್ರೆ ರೈಸಿಗಿಟ್ಟೆ, ಮತ್ತೆ ರಪ್ಪ ಮಾಡುವ ಅಂತ ರೈಸಿಗಿಟ್ಟೆ ಒಂದು 10 ಗಂಟೆ ಆಗುವಾಗ. ನೆಕ್ಸ್ಟ್ ನಾನು ಸಾಮಾನು ತರ್ತೇನಲ್ಲ, ಸಾಮಾನು ತಂದು ಅದನ್ನೆಲ್ಲ ಆರ್ಗನೈಸ್ ಮಾಡಿಡುವ ಅಂತ ಆಯ್ತು. ಅದಕ್ಕೋಸ್ಕರ ನಾನು ಬಾಟಲೆಲ್ಲ ನಿನ್ನೆನೆ ತೊಳೆದಿಟ್ಟೆ, ಬಾಕ್ಸಸ್ ಎಲ್ಲ ಹಾಗೆ ಆರ್ಗನೈಸ್ ಮಾಡುವ ಅಂತ ಮಾಡ್ಕೊಂಡು ಕೂತ್ಕೊಂಡಿದ್ದೇನೆ. ಮತ್ತೆ ಆರ್ಗನೈಸ್ ಆಗಿ ಉಂಟು ಎಲ್ಲ, ಆದರೂ ಕೂಡ ಸ್ವಲ್ಪ ನೀಟಾಗಿ ಸೆಟ್ ಮಾಡುವ ಅಂತ ಸೆಟ್ ಮಾಡ್ತಿದ್ದೇನೆ. ಮಾಡಿ ಆದಮೇಲೆ ಜಾಸ್ತಿ ಇಲ್ಲ ಸಾಮಾನು, ಸ್ವಲ್ಪನೇ ಇರೋದು, ನಮಗೆ ಎಷ್ಟು ಬೇಕು ಅಷ್ಟು. ಮತ್ತು ಡೈಲಿ ಯೂಸ್ ಇದ್ದಂಥ ಚಿಲ್ಲಿ ಪೌಡರ್, ಟರ್ಮರಿಕ್ ಅದರಲ್ಲೆಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೇನೆ, ಈ ಡ್ರವರಲ್ಲಿ. ಮತ್ತು ಯಾವುದಾದ್ರೂ ಬೇಕಾದ ಸಾಮಾನೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಫಸ್ಟ್ ಒಂದ್ಸಲ ಚೆಕ್ ಮಾಡೋದು ಬೆಟರ್ ಅಲ್ವಾ. ಹಾಗಂತ ಹೇಳಿ ಚೆಕ್ ಮಾಡ್ತಿದ್ದೇನೆ, ಯಾವುದಾದ್ರೂ ಸಾಮಾನು ಉಳ್ದಿದ, ಗ್ರಾಸರೀಸ್ ಎಲ್ಲ ಉಳ್ದಿದ ಅಂತ ಚೆಕ್ ಮಾಡ್ತಿದ್ದೇನೆ. ಚೆಕ್ ಮಾಡಿ ಆ ದೊಡ್ಡ ಬಾಕ್ಸಲ್ಲೇ ಎಲ್ಲ ನಾನು ಸೆಟ್ ಮಾಡಿದ್ದು. ಅದಕ್ಕೋಸ್ಕರ ಆ ಬಾಕ್ಸಲ್ಲಿ ಸೆಟ್ ಮಾಡ್ತಿದ್ದೇನೆ. ಮತ್ತು MTR ಇದ್ದು ಇದು ರಸಂ ಪೌಡರ್ ಉಂಟಲ್ಲ, ಅದು ಸೂಪರ್ ಆಗ್ತದೆ. ಅದಕ್ಕೋಸ್ಕರ ನಾನು ಎಂತ ಈಗ ಅರ್ಜೆಂಟಿಗೆ ಬೇಕಾದಾಗ ರಸಂ, ಇಲ್ಲದಿದ್ದರೆ ನಾನೇ ಗ್ರೈಂಡ್ ಮಾಡಿ ರಸಂ ಮಾಡ್ತೇನೆ. ಅರ್ಜೆಂಟಿಗೆ ಯಾವಾಗಾದರೂ ಬೇಕಾಗ್ತದೆ ನಮಗೆ ಏನಾದರೂ ಪದಾರ್ಥ ಇಲ್ಲದಾಗ, ಆಗ ನಾನು ರಸಂ ಪೌಡರ್ ಸ್ಟಾಕ್ ಇಟ್ಕೊಳ್ತೀನಿ. ಅಲ್ಲಿ ಕೂಡ ಅಷ್ಟೇ, ವಿಟ್ಲದಲ್ಲಿ ಕೂಡ ಅಷ್ಟೇ, ನಾನು ಸ್ಟಾಕ್ ಇಟ್ಕೊಳ್ತಿದ್ದೇನೆ. ಮತ್ತು ಉಳಿದ ಆಯಿಲನ್ನು ಆಯಿಲ್ ಬಾಟಲಿಗೆ ಹಾಕ್ತಿದ್ದೇನೆ. ಈ ಆಯಿಲ್ ಬಾಟಲ್ ಮೀಶೋದಿಂದ ತುಂಬ ಕಮ್ಮಿಗೆ ಸಿಕ್ಕಿದ್ದೇನೆ. ಮತ್ತು ಈಸಿ ವಾಶ್ ಆಯಿತಾ, ತುಂಬ ಈಸಿ ವಾಶ್ ಆಗ್ತದೆ, ವಾಷೇಬಲ್, ತುಂಬ ಈಸಿ ವಾಶ್ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗ್ತದೆ. ಮತ್ತು ನಾನು ರೈಸಿಗೆ, ನಮ್ಮದು ಬಾಯ್ಲ್ಡ್ ರೈಸ್ ಅಲ್ವಾ, ಹಾಗಾಗಿ ರೈಸಿಗೆ ಅಕ್ಕಿ ಎಲ್ಲ ಇದು ಮಾಡಿ ಆ ಪಾತ್ರದಲ್ಲೇ ಬಿಸಿ ನೀರನ್ನು ಕೂಡ ತೆಗೆದಿಟ್ಟೆ. ಒಂದು ಬಾಟಲ್ ಮತ್ತು ಜಗ್ಗಿಗೆಲ್ಲ ಹಾಕಿಟ್ಟೆ. ನಮಗೆ ಫುಲ್ ಡೇಗೆ ಬೇಕಾಗ್ತದಲ್ಲ, ನಾವು ಈ ಟ್ಯಾಂಕ್ ವಾಟರನ್ನೆಲ್ಲ ಕುಡಿಯಲ್ಲ, ಅದಕ್ಕೋಸ್ಕರ ಬಿಸಿ ಮಾಡಿಯೇ ಕುಡಿಯೋದು. ಸೊ ಅದನ್ನೆಲ್ಲ ನಾನು ಅದರಲ್ಲೇ ಕುದಿಸಿ ರೆಡಿ ಮಾಡಿ ಇಟ್ಟೆ. ಆಗ ನನಗೆ ಸ್ವಲ್ಪ ಈಸಿ ಆಗ್ತದೆ, ಪ್ಲಸ್ ಗ್ಯಾಸ್ ಕೂಡ ಉಳಿತದಲ್ವಾ, ಅದಕ್ಕೋಸ್ಕರ ಸೆಟ್ ಮಾಡಿ ಇಟ್ಟಾದ್ಮೇಲೆ ನಾನು ಅದನ್ನು ಆ ಪ್ಲೇಸಿಗೆ, ಆ ಜಾಗಕ್ಕೆ ಹೋಗಿ ಇಡ್ತೇನೆ. ಮತ್ತು ನಮ್ಮದು ಕೆಟಲ್ ಇತ್ತು, ನಾನು ಫಸ್ಟಿಂದಲೂ ಯೂಸ್ ಮಾಡ್ತಿದ್ದೆ ಆ ಕೆಟಲ್. ಅದು ನಂದು ಹಾಳಾಗಿದೆ. ಸೊ ನಾನು ಈಗ ನೀರನ್ನು ಗ್ಯಾಸಲ್ಲೇ ಬಿಸಿ ಮಾಡಬೇಕಾಗ್ತದೆ. ಸೊ ಅದನ್ನೆಲ್ಲ ಸೆಟ್ ಮಾಡಿಟ್ಟಾದ್ಮೇಲೆ, ಇದು ನಂದು ಡೈನಿಂಗ್ ಟೇಬಲಲ್ಲಿ ಏನಿಲ್ಲ, ಒಂದು ಫುಡ್ ಟ್ರೇ ಮತ್ತು ನೀರು, ಒಂದು ಇದು ಹಾಕಿರ್ತೇನೆ, ಮ್ಯಾಟ್ ಹಾಕಿರ್ತೇನೆ ಅಷ್ಟೇ.
ಇನ್ನು ಪದಾರ್ಥ ಮಾಡಲಿಕ್ಕೆ ನಾನು ಆನಿಯನ್ ಎಲ್ಲ ಕಟ್ ಮಾಡಿರ್ತೇನೆ, ಅಂದರೆ ಒಗ್ಗರಣೆ ಹಾಕಲಿಕ್ಕೆ. ಫಸ್ಟ್ ನಾನು ಮೆಣಸನ್ನು ಫ್ರೈ ಮಾಡ್ಕೊಳ್ತೇನೆ, ಅಂದರೆ ಇಲ್ಲದಿದ್ದರೆ ಹಸಿ ಹಸಿ ಬರ್ತದಲ್ಲ, ಅದಕ್ಕೋಸ್ಕರ ಮೆಣಸನ್ನು ಫಸ್ಟ್ ನಾನು ಆಯಿಲ್ ಹಾಕದೆ ಮೆಣಸನ್ನು ಫ್ರೈ ಮಾಡಿ, ಮತ್ತೆ ಸ್ವಲ್ಪ ಆಯಿಲ್ ಹಾಕಿ, ಮತ್ತೆ ಅದಕ್ಕೆ ಆನಿಯನ್ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ, ಮೆಂತೆ, ಸಾಸಿವೆ ಮತ್ತು ಬೇಸೊಪ್ಪು ಅದನ್ನೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಈವನ್ ಮೆಣಸು ಕೂಡ ಫ್ರೈ ಮಾಡಿ ಆದಮೇಲೆ ಇದು ಬೆಳ್ಳುಳ್ಳಿ ಮತ್ತು ಹುಳಿ ಅದನ್ನು ಸಪ್ರೇಟಾಗಿ ಹಾಕಿ ಗ್ರೈಂಡ್ ಮಾಡೋದು. ಆದಮೇಲೆ ನಾನು ಇದನ್ನು ಕುದಿಲಿಕ್ಕೆ ಇಡ್ತೇನೆ. ಎಷ್ಟು ನಮಗೆ ನೀರು ಬೇಕು ಅಷ್ಟು ಹಾಕಿ ಕುದಿಲಿಕ್ಕೆ ಇಡ್ತೇನೆ. ಯಾಕಂದರೆ ಅದು ಮತ್ತೆ ಇದು ಬಾಯ್ಲ್ ಆಗ್ತಾ ಆಗ್ತಾ ನೀರು ಗಟ್ಟಿ ಆಗ್ತದೆ, ಬೇಗ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀರು. ಹಾಕಿ ಆದಮೇಲೆ ಇದು ಎಷ್ಟು ಸಾಕು ನಮಗೆ, ಎಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡಿ ನಾವು ಇದು ಮಾಡಬೇಕು. ಮತ್ತೆ ಜೊತೆಗೆ ಈಸಿ ಆಗಲಿ ಅಂತ ಇದು ಕೂಡ ಫ್ರೈಗೆ ಕೂಡ ರೆಡಿ ಮಾಡ್ತಿದ್ದೇನೆ, ನಾನೇ ರೆಡಿ ಮಾಡೋದು. ಓಕೆ, ಇದನ್ನುಂಟಲ್ಲ ಫಿಶ್ ಫ್ರೈಯನ್ನು ಯಾವಾಗಲೂ ನಾವು ಎಂತ ಮಾಡ್ಬೇಕಂದ್ರೆ, ಇದು ಫಸ್ಟ್ ನಾವು ಮಾಡಬೇಕಾದ್ದು ನೀರಿಗೆ ಹಾಕಬೇಕು, ಒಂದು ಬಿಸಿ ನೀರಿಗೆ ಹಾಕಬೇಕು, ಇಲ್ಲದಿದ್ರೆ ಬಿಸಿ ನೀರಲ್ಲಿ ಕುದಿಸ್ಬೇಕು. ಯಾಕಂದ್ರೆ ಅದು ಇದಾಗ್ಲಿಕ್ಕೆ ನಮಗೆ ಫಿಶ್ಗೆ ಕಲರ್ ಕೊಡ್ಲಿಕ್ಕೋಸ್ಕರ ಹಾಗೆ ಮಾಡುದು. ನಿಮಗೆ ಬೇಡ ಅಂದ್ರೆ, ನಿಮಗೆ ರಪ್ಪ ಮಾಡಬೇಕು, ಕಲರ್ ಬೇಡ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಮೆಣಸನ್ನು ಡೈರೆಕ್ಟ್ ಆಗಿ ಹಾಕೊಳ್ಬೇಕು, ಬಿಸಿ ಮಾಡ್ಬೇಕಂತ ಇಲ್ಲ. ನಾನೆಂತ ಮಾಡಿದೆ ಅಂದ್ರೆ ಬಿಸಿ ಮಾಡ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಕಲರಿಂಗ್ ಆ ತರ ಬರ್ಲಿ ಅಂತ, ಕಲರ್ ಆಗಿ ಬರ್ಲಿ ಅಂತ ಬಿಸಿ ಮಾಡ್ಕೊಂಡಿದ್ದೇನೆ. ಮತ್ತೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಇದ್ರೆ ನೀರುಳ್ಳಿ ಹಾಕ್ಬೋದು, ಆದ್ರೆ ನಾನು ನೀರುಳ್ಳಿ ಮರ್ತಿದ್ದೇನೆ, ಹಾಕ್ಲಿಲ್ಲ. ಅದಕ್ಕೆ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಬೇಸೊಪ್ಪು, ಹುಳಿ, ಮತ್ತೆ ಸ್ವಲ್ಪ ಇದು ಟರ್ಮರಿಕ್ ಮತ್ತೆ ಉಪ್ಪು ಅಷ್ಟು ಹಾಕೊಂಡು ನಾವು ಈಗ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ತಾಗ್ತದೆ, ನೀವು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಅದು ನಿಮಗೆ ಸ್ಮೂತ್ ಪೇಸ್ಟ್ ಆಗಿ ಬಂದ್ರೆ ನಿಮಗೆ ಈಸಿಯಾಗಿ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಆ ತರ ಫ್ರೈ ಮಾಡೋದಷ್ಟೇ. ಮತ್ತೆ ನಾವು ಅದನ್ನು ನಮಗೆ ಯಾವ ಫಿಶ್ ಬೇಕಾ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು, ಒಂದು 1 hour 2 hour ಇಲ್ಲದಿರೋ ಓವರ್ ನೈಟ್ ನಾವು ಫ್ರಿಜ್ ಅಲ್ಲಿ ನೋಡಿ ಈ ತರ ಪೇಸ್ಟ್ ಬಂತು. ಈ ತರ ಪೇಸ್ಟ್ ಬರುವಾಗ ನಾವು ಫಿಶ್ ಅನ್ನು ಹಾಕಿ ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡಬೇಕು. ಮಸಾಜ್ ಅಂದ್ರೆ ಗೊತ್ತುಂಟಲ್ಲ, ಚೆನ್ನಾಗಿ ಅದನ್ನು ನೈಸ್ ಆಗಿ ಅದಕ್ಕೆಲ್ಲ ಒಳಗಡೆ ಎಲ್ಲ ಮಸಾಲೆ ಹೋಗುವಾಗೆ ನಾವು ಮಾಡಬೇಕು. ಓಕೆ, ಒಂದೊಂದೇ ಮೀನು ಹಾಕ್ತಿದ್ದೇನೆ ನೋಡಿ, ಈ ತರ ಮಾಡಬೇಕು. ಓಕೆ ಫ್ರೆಂಡ್ಸ್, ಅಡಿಗೆಲ್ಲ ಆಯಿತು ನಂದು. ಅಯ್ಯಮ್ಮ ಸಾಕಾಯ್ತು, ಅಡಿಗೆಲ್ಲ ಆಯ್ತಾಯ್ತಾ. ಮೀನು ಸಿಕ್ತು. ಎಷ್ಟು ಕಮ್ಮಿ ಅಂದ್ರೆ ಉಂಟಲ್ಲ, ಕಮ್ಮಿಯ ಜಾಸ್ತಿ ಗೊತ್ತಿಲ್ಲ ನನಗೆ, 100 ರೂಪಾಯಿಗೆ 12 ಅಂತೆ ಆ ಥರ. ಬಂಗುಡ ಕೂಡ ಹಾಗೆ ಇಲ್ಲಿ ಮಾರ್ಕೊಂಡು ಬರ್ತಾರೆ, ಇನ್ನೊಂದ್ಸಲ ಬರುವಾಗ ತೋರಿಸ್ತಾನೆ ಅಂತ ಮಾರ್ಕೊಂಡು ಬರ್ತಾರೆ. 12ಕ್ಕೆ 100, 12ಕ್ಕೆ 100 ಎಲ್ಲ ಕೂಡ ಜಾಸ್ತಿ ಇರಲ್ಲ, ಸ್ವಲ್ಪ ಸ್ವಲ್ಪ ಇರೋದು ಅವರಲ್ಲಿ, ಆದರೆ ಫ್ರೆಶ್ ಇರ್ತದೆ, ತುಂಬ ಚೆನ್ನಾಗಿತ್ತು. ಹಾಗೆ ಮೀನು ಸಾರ ಇತ್ತು, ಫ್ರೈಗೆ ಇಟ್ಟೆ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸಿದೆ. ಫ್ರೈದ್ದು ನಾನು ಇದು ಶಾರ್ಟ್ ವಿಡಿಯೋ ಹಾಕ್ತೀನಿ, ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೇನೆ, ಪುರ್ಸೋತಿಲ್ಲ ಹಾಕ್ತೇನೆ. ಶಾರ್ಟ್ ವಿಡಿಯೋ ಹಾಕ್ತೇನೆ, ಮತ್ತು ಲಾಂಗ್ ವಿಡಿಯೋ ನಿನ್ನೆ ಹಾಕಿದ್ದೇನೆ. ನೋಡಿ ನಮ್ಮ ಮೀನು ಸಾರು ರೆಡಿ ಆಯಿತು, ಇನ್ನು ಊಟನೇ. ಓಕೆ ಫ್ರೆಂಡ್ಸ್, ಈಗ ನಾವು ಫಿಶ್ ಫ್ರೈ ಮಾಡುವ. 1-2 ಮಾಡ್ತೇನೆ, ಹಸ್ಬೆಂಡ್ ಬರೋದಿಲ್ಲ ಅಂತ ಕಾಣ್ತದೆ ನನಗೆ ತಕ್ಕ. ಅಲ್ಲಿ ಉಂಟು ರವ,
ಅದು ಕುರಗತ್ತಿದೆ ಗೊತ್ತಿಲ್ಲ ನೋಡ. ಓಕೆ, ಮತ್ತೆ ಸಿಗ್ತೇನೆ. ಫ್ರೈ ಎಲ್ಲ ಆದಮೇಲೆ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ದೀಪ ಉರಿಸಿ ಆಯಿತು. ಓಕೆ ಫ್ರೆಂಡ್ಸ್, ಫಿಶ್ ಫ್ರೈ ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಫಿಶ್ ಫ್ರೈ ರೆಡಿ ಆಗ್ತಾ ಉಂಟು. ಅದೇ ಮಧ್ಯಾಹ್ನದ ಆ್ಯಸ್ ಯೂಶ್ವಲ್ ತೋರಿಸ್ತೀನಿ ನಿಮಗೆ. ಮಧ್ಯಾಹ್ನದ ಆ್ಯಸ್ ಯೂಶ್ವಲ್ ನಮ್ಮದು ಫಿಶ್ ಫ್ರೈ ಉಂಟಲ್ಲ, ಅದು ರೆಡಿ ಆಗ್ತಾ ಉಂಟು. ಇದು ಫಿಶ್ ಫ್ರೈ ಅಂದರೆ ಬೂತಾಯಿ ಮೂರೇ ಇರುವುದು ಈಗ. ಆಗ ತಿಂದಿದ್ದೇನೆ ಮಧ್ಯಾಹ್ನ, ನನಗೆ ಸಾಕು. ಅವರಿಗೊಂದು ಹಾಕ್ತೇನೆ ಅಷ್ಟೇ. ಸ್ವಲ್ಪ ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತಿದ್ದೇನೆ. ಓಕೆ, ಇದು ಆ್ಯಸ್ ಯೂಶ್ವಲ್ ಮಧ್ಯಾಹ್ನದ್ದು ಮೀನು ಸಾರು, ಬೂತಾಯಿ ಮೀನು ಸಾರು. ನೋಡಿ ಬೂತಾಯಿ ತೋರಿಸಿದೆ ನನಗೆ. ನಾಳೆ ನೋಡ ಎಂತ ಆಗ್ತದೆ ಅಂತ. ನೆಂಚಿನ ಅಂತಿಲ್ಲ. ಅದೇ ಗಂಡನಿ ಮಾಡೋದಂತ. ಇನ್ನು ಊಟ ಮಾಡಿ ಮಲಗಬೇಕು. ನಾಳೆ ಕಾಫಿ ಇಲ್ಲ, ನಾಳೆ ಬೊಂಬ ಬಂದ ಟುಮ್ಮ ತೊಲಿ ಸ್ವಲ್ಪ ತೊಲೀರಿ. ನಿಮಗೊಂದು ಸ್ಪೆಷಲ್ ಡಿಶ್ ತೋರಿಸ್ತೇನೆ ಇವತ್ತು. ನನ್ನ ಗಂಡ ಮಾಡೋದು ಸ್ವಲ್ಪ ಒರೆಸ್ತೀನಿ, ಪರವಾಗಿಲ್ಲ, ಅದು ಗಟ್ಟಿ ನೋಡಿ. ಅಷ್ಟು ಚೂರು ಚಕ್ಕುಲಿ, ಈ ಚಕ್ಕುಲಿಯನ್ನು ಹಾಕಬೇಕು ನೋಡಿ. ಇಲ್ಲಿ ಉಂಟಲ್ಲ, ಇದನ್ನು ಇಡೀ ಹಾಕಿ ಚೆನ್ನಾಗಾಗ್ತದೆ ನೋಡಿ. ನಿಮ್ಮ ಕೈ ಬರ್ತದೆ ಮಾರ್ರೆ. ಓಕೆ, ಬಂಗುಡೆ ಅದು ಬೂತಾಯಿ. ಯಾವುದೇ ಮೀನಿನ ಚುಡ್ಜೋರು ಮಾತಾಡಿ. ಮುಳುಗಬೇಕು ಚಕ್ಕುಲಿ. ಅದು ನೀವು ಮುಳುಗಿಸ್ಬೇಕು. ಅದು ಸ್ಮೂತ್ ಆಗೋದಿಲ್ಲ. ಅದು ಕರ್ಕೂರು ಮತ್ತೆ ಅಯ್ಯೋ. ತಿನ್ನಿ ಊಟ ಸಹ ಬೇಡ ಅಂತ ಬಿಡುತ್ತೆ. ಸಾಕಾ? ನಿಮ್ಮ ನೋಡಿದ್ರೆ ನನಗೇನು ಆಸೆ. ಬಿಸಿ ಉಂಟಾ? ಇಲ್ಲ. ಒಳ್ಳೆದಾಗ್ತದಲ್ಲ? ಫಸ್ಟ್ ಟೈಮಾ? ಫ್ರೆಂಡ್ಸ್, ಸೂಪರ್ ಉಂಟಾಯ್ತಾ? ಎಲ್ಲ ಖಾಲಿ ಆಯಿತು. ಬಳಸೋಣ. ಇದನ್ನೆಲ್ಲ ಇಡ್ಲಿಕ್ಕುಂಟು. ಬೇನೇಪ ದೀಪನ ಮಿತ್ವಾಡ
ಆಂಡ ಬೋರ್ಡ್ ಅಂಡ ನಮ್ಮ ಇಕ್ಕೆ ಬಿಟ್ಟನತ ಕಮಾನ್ ಅವು ಫುಲ್ ಆಪುನೇ ಬೇಗ ಹೌದು ನೀರು ವಾಟರ್ ಈರಿಗೆ ಸ್ಪೆಷಲ್ ದಾದಾ ಎಂಕ ಈರಿಗ್ಲ ಒಂದೇ ಡ್ರಿಂಕ್ ಮೋರ್ ವಾಟರ್ ಎಂಕ ಜಂಗು ಇತ್ತಿ ಈರಿಗ್ಲ ನೀರು ಕಮ್ಮಿ ಅಂಡ ಒಂದೆಟ್ಟು ದೀತ್ತನ ಓಪನ್ ಅಂತ ಕೊರ್ಲೆ ಓ ಲಡೆಂಗದ ಇತ್ತನಿ ಓಪನ್ ಗೊತ್ತು ಕಡೆ ಬರ್ತೆ ಮಾಸ ಅಂತಾರೆ ಆ ವೈನ್ ಬಾಟಲ್ ಹತ್ತೀನಿ ವಾಟರ್ ಬಾಟಲ್ ಡ್ರಿಂಕ್ ಮೋರ್ ವಾಟರ್ ನೀರು ಪರ್ಲೆಂದು ಬರುತ್ತೆ ನೆಟ್ಟು ಪರ್ಲೆಂದು ಅವು ವೈಟ್ ಪನ್ನೊಡುಂದಾಲ ಇಜ್ಜಿ ಅವು ಸ್ಪೆಲ್ಲಿಂಗ್ ಒಂದು ಗ್ರಾಮರ್ ಮಿಸ್ಟೇಕ್ ಯಾವುದು ಗ್ರಾಮರ್ ಮಿಸ್ಟೇಕ್ ಡ್ರಿಂಕ್ ಮೋರ್ ವಾಟರ್ ಹಾಂ ಫ್ರಮ್ ದಿಸ್ ಬಾಟಲ್ ಬರುತ್ತೆ ಸೇಮ್ ದಿಸ್ ಕ್ಯೂಟ್ ಗ್ಯಾಂಗ್ ಬ್ಲೂ ಕರೆಂಟ್ ಬಡಿ ನಮ್ಮದು ಕಿಚನ್ ತೋರಿಸ್ತೇನೆ ಆಯ್ತಾ ನಮ್ಮದು ಸೆಟ್ಟಿಂಗ್ ಎಲ್ಲ ಆಗಲಿಲ್ಲ ಸ್ವಲ್ಪ ಸೆಟ್ಟಿಂಗ್ ಆಗಬೇಕಷ್ಟೇ ಆದಮೇಲೆ ತೋರಿಸ್ತೇನೆ ಇದೊಂದು ಸ್ವಲ್ಪ ಆಚೆ ಹೋಗ್ಬೇಕು ಆಗ ಈ ಇದು ಉಂಟಲ್ಲ ಇಲ್ಲಿ ಬರಬೇಕು ಇದು ಉಂಟಾ ಇದೆಂತ ಇದೆಲ್ಲ ನೀಟಾಗಿ ಸೆಟ್ ಮಾಡುವಂತ ಪ್ಲಾನ್ ಆರ್ಗನೈಸರ್ ಪ್ಲಾನ್ ಉಂಟು ನೋಡ ಲೆಟ್ಸ್ ಸಿ